ನಮಸ್ಕಾರ ಎಲ್ಲರಿಗೂ. ಇವತ್ತು ಒಂದು ಭಾಳ ಮಸ್ತಾಗಿರುವಂತಹ ಮಿಸಲ್ಡ್ ರೆಸಿಪಿ ಐತ್ರಿ. ಕೊಲ್ಲಾಪುರ, ಸಂಕೇಶ್ವರ, ಪುಣೆ ಎಲ್ಲ ಕಡೆನೂ ಭಾಳ ಮಸ್ತಾಗಿರುವಂತಹ ಮಿಸಲ್ ಸಿಗ್ತೈತ್ರಿ. ನೀವು ಎಲ್ಲಿ ಟೇಸ್ಟ್ ಮಾಡಿದ್ರಿ ಅನ್ನೋದನ್ನ ಕಮೆಂಟ್ ಸೆಕ್ಷನಾಗ ಹೇಳ್ರಿ. ಇವತ್ತು ಮನೆ ಒಳಗನ ಭಾಳ ಮಸ್ತಾಗಿ ಅತಿ ಸುಲಭವಾಗಿ ನಾವು ನಿಮಗೆ ಮಿಸಲ್ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೇವ್ರಿ. ಅದಕ್ಕಿಂತ ಮೊದಲು ನೀವೇನ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಒಂದು ಕುಕ್ಕರ್ದಾಗ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡ್ರಿ. ಎಣ್ಣೆ ಸ್ವಲ್ಪ ಕಾಯ್ಲಿ. ಆಮೇಲೆ ಈ ಕಡೆ ಮೊಳಕೆ ಕಾಳನ್ನ ನಾವು ಮೊದಲು ರೆಡಿ ಮಾಡಿ ಇಟ್ಕೊಂಡಿದ್ದೇವ್ರಿ. ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ತೆಗೆದಿಟ್ಕೊರಿ. ಆಮೇಲೆ ಆ ಕಾದಿರುವಂಥ ಎಣ್ಣೆ ಒಳಗೆ ಸಾಸಿವೆ, ಜೀರಿಗೆ ಇವು ಹಾಕಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ದಮ್ಮಂಗೆ ಜಜ್ಜಿ ಹಾಕ್ರಿ. ಹಂಗೆ ಏನು ಮಾಡಿರಿ ಅಂತಂದ್ರೆ ಕರಿಬೇವನ್ನ ಹಾಕಿ ಒಂದು ಸ್ವಲ್ಪ ತಿರುವಾಡ್ರಿ. ಅದಾದ ನಂತರ ಮೊಳಕೆ ಕಾಳನ್ನು ನಾವಿಲ್ಲಿ ಸೇರಿಸ್ಬೇಕ್ರಿ. ಮೊಳಕೆ ಕಾಳನ್ನ ಸೇರಿಸಿ ಅದನ್ನು ಚಂದಂಗಿ ಎಣ್ಣೆ ಒಳಗೆ ಸ್ವಲ್ಪ ಹುರಿದಂಗೆ ಮಾಡಿ ಅದ್ರಾಗ ಒಂದು ಈಟ ಅರಿಶಿನ ಪುಡಿಯನ್ನು ಸೇರಿಸಿ ಮಿಕ್ಸ್ ಮಾಡಿರಿ. ಚಂದಂಗಿ ಅದೆಲ್ಲ ಕುಡ್ಕೊಳ್ಬೇಕ್ರಿ. ಆಮೇಲೆ ಒಂದು 2 ಕಪ್ಪಷ್ಟು ನೀರನ್ನು ನೀವು ಸೇರಿಸ್ಬೇಕ್ರಿ. 2 ಕಪ್ಪಷ್ಟು ನೀರನ್ನು ಸೇರಿಸಿ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಉಪ್ಪನ್ನು ಸ್ವಲ್ಪ ಹಾಕಿ ಒಂದು 2 ಸೀಟಿ ಹೊಡೆಸ್ಬೇಕು. ತಿಳಿತಿರಲ್ಲ, ಒಂದು 2 ವಿಜಲ್. ಮುಂದಕ್ಕೆ ಒಂದು ಕಡಾಯಿದಾಗ ಏನು ಮಾಡಿರಿ ಅಂತಂದ್ರೆ ನಾವು ಇಲ್ಲಿ ಸ್ವಲ್ಪ ಧನಿಯಾ ಕಾಳು ಅಂದ್ರೆ 1.5 ಟೀ ಸ್ಪೂನ್ ಅಷ್ಟು ಹಾಕಿರಿ. ಆಮೇಲೆ ಏನು ಮಾಡಿರಿ ಅಂತಂದ್ರೆ ಒಂದು ಸ್ವಲ್ಪ ಬಡೆ ಸೊಪ್ಪು ಮತ್ತು 1 ಟೀ ಸ್ಪೂನ್ ಅಷ್ಟು ಎಳ್ಳು, ಹಂಗೆ 1 ಟೀ ಸ್ಪೂನ್ ಅಷ್ಟು ನಾವಿಲ್ಲಿ ಗಸಗಸೆಯನ್ನು ಹಾಕಬೇಕು. ತಿಳಿತಿರಲ್ಲ, ಅಷ್ಟು ಹಾಕಿ ಮುಂದಕ್ಕೆ ಅದ್ರಾಗ ಜೀರಿಗೆ, ಕಾಳು ಮೆಣಸು 4 ರೀ, 1 ಲವಂಗ, ಒಂದು ಈಟ ಚಕ್ರ ಮಗ್ಗು, ದಾಲ್ಚಿನ್ನಿ, 1 ಏಲಕ್ಕಿಯನ್ನು ಹಾಕೊಂಡು ಇಷ್ಟು ಹಾಕಿ ಇವನ್ನ ಚಲೋ ತಂಗಿ ಹುರಿಬೇಕ್ರಿ. ಬರೋಬ್ಬರಿಯಾಗಿ ಒಂದು ಸ್ವಲ್ಪ ಅದರದೊಂದು ಪರಿಮಳ ಬರೋಕೆ ಚಾಲೂ ಆಗ್ತೈತ್ರಿ. ಅಲ್ಲಿ ತನಕ ಇವನ್ನ ಹುರ್ಕೊಂತ ಇರ್ರಿ. ಆಮೇಲೆ ಆಗಲೇ ಏನು ಶೀಟಿ ಹೊಡ್ಯಾಕೆ ಇಟ್ಟಿದ್ರಲ್ಲ ಅದು 2 ವಿಜಲ್ ಹೊಡೆದವು ನೋಡ್ಬೋದು ನೀವು. ಆಮೇಲೆ ಈ ಕಡೆ ಅವೇನು ನಾವೆಲ್ಲ ಹುರಿಯತ್ತಿದ್ದಿರಲ್ಲ ಅವು ಚಲೋ ತಂಗಿ ಅದರದೊಂದು ಪರಿಮಳ ಬರತ್ತಿರ್ತೈತಿ. ಈಗ ಏನು ಮಾಡಿರಿ, ಗ್ಯಾಸನ್ನು ಆಫ್ ಮಾಡಿ ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಇಟ್ಕೊಂಡ್ಬಿಡ್ರಿ. ಒಂದು ಸ್ವಲ್ಪ ಇವು ಆರಲಿ. ಆಮೇಲೆ ಅದ ಕಡೆಯೊಳಗೆ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡ್ರಿ. ಆದಷ್ಟು ನಾವು ಎಣ್ಣೆಯನ್ನು ಇಟ್ಟಿಟ್ಟು ನಿಮಗೆ ಹಾಕಿ ತೋರ್ಸಕತ್ತೀವಿ. ಆಮೇಲೆ ಏನು ಮಾಡಿರಿ, ಅದ ಎಣ್ಣೆ ಒಳಗಡೆ ಒಂದು 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿಯನ್ನು ಉದ್ದದಾಗಿ ಹೆರ್ಚಿ ಈ ರೀತಿ ಹಾಕಿ ಅವನ್ನ ಚಂದಂಗೆ ಈ ರೀತಿ ಬಣ್ಣ ತಿರುಗೋ ತಕ ನಿಮ್ಮ ಎಣ್ಣೆ ಒಳಗೆ ಹಾಕಿ ಚಂದಂಗೆ ತಿರುವಾಡ್ರಿ. ಆಮೇಲೆ ಅದ್ರಾಗ ಒಣ ಕೊಬ್ಬರಿ ಬಾಬುರಿ ಅಂತ ನೋಡ್ರಿ, ಆ ಒಣ ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿಯನ್ನು ಹಾಕಿರಿ. ತಿರ್ತಿಲ್ಲ 1/3 ಕಪ್ಪಷ್ಟು ನೀವು ಒಣ ಕೊಬ್ಬರಿನ ಹಾಕಿ ಚಂದಂಗಿ ಇಲ್ಲಿ ಮಿಕ್ಸ್ ಮಾಡಿ. ತಿರ್ತಿರಲ್ಲ ಅದ್ರಾಗಣ ಇವು ಹುರಿದು ಬಿಡ್ತಾವು, ಚಲೋ ಆಗ್ತೈತ್ರಿ. ಮುಂದಕ್ಕೆ ಇದ್ರಾಗ ನಾವು ಟೊಮ್ಯಾಟೋನ ಹಾಕೋಣ. ಟೊಮ್ಯಾಟೋನ ಹಾಕಿ ಚಂದಂಗಿ ಅದನ್ನು ಏನು ಮಾಡೋರಿ, ಸ್ವಲ್ಪ ಸಾಫ್ಟ್ ಆಗಬೇಕ್ರಿ. ಅಲ್ಲಿ ತನಕ ಅಷ್ಟೇ ತಿರುಗಾಡ್ಕೊತ ಇರೋಣ. ಅದಾದ್ಮೇಲೆ ಮತ್ತೆ ಮಿಕ್ಸರ್ಗೆ ಹಾಕೋದು ಇದ್ದಾಯ್ತು ರೀ. ಈಗ ಆಗಲೇ ಏನು ನಾವೆಲ್ಲ ಮಸಾಲೆ ಹಾಕಿಟ್ಟಿದ್ರಲ್ಲ ಮಿಕ್ಸರ್ ಜಾರ್ದಾಗ ಫಸ್ಟಿಗೆ ಅದನ್ನು ಪುಡಿ ಮಾಡಿಕೊಂಡು ಬರೋಣ. ಅದು ಫಸ್ಟ್ ಒಂದು ಸಲ ಪುಡಿ ಆದಮೇಲೆ ಅದ್ರಾಗ ಉಳಿದಿರುವಂತಹ ಟೊಮ್ಯಾಟೊ, ಕೊಬ್ಬರಿ, ಆಮೇಲೆ ಉಳ್ಳಾಗಡ್ಡಿ ಇದನ್ನೆಲ್ಲ ಹಾಕಿ ರುಬ್ಕೊಂಡು ಬರೋಣ. ರುಬ್ಬುವಾಗ ಏನು ಮಾಡಿರಿ, ಒಂದು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ರಿ. ಆಮೇಲೆ ಅದನ್ನು ಗರ್ರ ಅಂಥೇಳಿ ಅನ್ನಿಸ್ರಿ. ಇಷ್ಟ ಆಯಿತು ಅಂತಂದ್ರೆ ಬರೋಬ್ಬರಿಯಾಗಿ ಮಸಾಲೆ ರುಬ್ಕೊಂಡು ಬಂದ್ರಿ ಅಂಥೇಳಿ ಅರ್ಥ. ಆಮೇಲೆ ಕುಕ್ಕರ್ ಓಪನ್ ಮಾಡಿ ನೋಡಿರಿ, ಕರೆಕ್ಟಾಗಿ ಮೊಳಕೆ ಕಾಳನ್ನು ಕುದ್ದಾವು ಅಂಥೇಳಿ ನಿಮಗೆ ಗೊತ್ತಾಗ್ತೈತಿ. ಇನ್ನು ನೀರು ಉಳಿದಿರ್ತಾವ್ರಿ, ಪೂರ್ತಿ ಅಲ್ಲ ಅಷ್ಟು ಉಳಿದಿರ್ತಾವೆ ತೀತ್ರಿ. ಇನ್ನು ಮುಂದಕ್ಕೆ ಅದ ಕಡಾವಿಗೆ ಒಳಗೆ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಡು. ಎಣ್ಣೆ ಕಾದಾದ್ಮೇಲೆ ಅದ್ರಾಗ ಏನು ಮಾಡೋಣ, ಆಗಲೇ ಏನು ರುಬ್ಬಿದಿರಲ್ಲ ನಾವು ಮಸಾಲೆ ಅದನ್ನೆಲ್ಲ ತೊಗೊಂಡು ಬಂದು ಹಾಕೋಣ. ಅಂದ್ರೆ ಈರುಳ್ಳಿ, ಟೊಮ್ಯಾಟೊ, ಕೊಬ್ಬರಿ ಎಲ್ಲ ರುಬ್ಬಿದಿರಲ್ಲ ಅದನ್ನ ತೊಗೊಂಡ್ಬಂದು ಹಾಕಿ ಸಣ್ಣ ಉರಿ ಒಳಗೆ ಮೀಡಿಯಮ್ ಫ್ಲೇಮ್ ಅಥವಾ ಸಣ್ಣ ಒಳಗನ ನಾವು ಇಲ್ಲಿ ಏನು ಮಾಡೋರಿ, ಖಾರ, ಅರಿಶಿನ ಪುಡಿ ಇದೆಲ್ಲ ಹಾಕೋಣ. ಹಾಕಿ ಅದನ್ನು ಆ ಮಸಾಲೆ ಜೊತೆ ಚಂದಂಗೆ ಮಿಕ್ಸ್ ಆಗುವಂಗೆ ಕೂಡ್ಸೋಣ. ಗೊತ್ತಾತ್ರಲ್ಲ, ಎಷ್ಟು ಲೋ ಫ್ಲೇಮ್ದಾಗ ಇಡ್ತಿರೋ ಅಷ್ಟು ಮಿಸಲ್ ಚಂದಂಗೆ ಆಗ್ತೈತಿ ಮತ್ತು ಅದ್ರದ್ದೊಂದು ಕಟ್ಟು ಬರೋಕೆ ಚಾಲು ಆಗ್ತೈತಿ. ಅದಕ್ಕೆ ಯಾವತ್ತೂ ಮಿಸಲ್ ಮಾಡುವಾಗ ಸಣ್ಣ ಉರಿಲಿ ಮಾಡ್ಕೊಂತ ಹೋದ್ರಿ ಭಾಳ ಚಲೋ ಆಗ್ತೈತಿ ರೀ. ಆಮೇಲೆ ಇದನ್ನು ಒಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ತೆಗಿರಿ. ಮತ್ತು ಈ ರೀತಿ ಗರ ಅಂಥೇಳಿ ಮಿಕ್ಸ್ ಮಾಡಿರಿ. ಆಮೇಲೆ ಮೊಳಕೆ ಕಾಳು ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿರಿ. ಹಾಕಿ ಮಸಾಲೆ ಜೊತೆ ಈ ಮೊಳಕೆ ಕಾಳನ್ನು ಕುಡ್ಕೊಳ್ಳೋಂಗೆ ಕರೆಕ್ಟಾಗಿ ಮಿಕ್ಸ್ ಮಾಡಿರಿ ಒಂದ್ಸಲಿ. ಅಷ್ಟು ಆದ್ಮೇಲೆ ನೀವೇನು ಮಾಡ್ಬೇಕ್ರಿ, ಇದಕ್ಕೆ ನೀರನ್ನು ಮಿಕ್ಸರ್ ಜಾರ್ದಾಗ ನೀರನ್ನು ಹಾಕಿ ಇಲ್ಲಿ ಸೇರಿಸ್ಬೇಕು. ಸ್ವಲ್ಪ ತಿಳಿ ಇರ್ಬೇಕಷ್ಟೇ ರೀ. ನೋಡಿ ನಿಮ್ಗೆ ಆ ವಿಡಿಯೋದಾಗ ಎಷ್ಟು ಕಾಣತ್ತಿದ್ರಲ್ಲ ಈ ರೀತಿಯಾಗಿ ನೀವು ಮಾಡ್ಕೊಳ್ಬೇಕ್ರಿ. ಆಮೇಲೆ ಅದಕ್ಕೆ ಒಂದಿಟ್ಟು ಉಪ್ಪನ್ನು ಸೇರಿಸಿ ಲಿಡ್ಡನ್ನು ಕ್ಲೋಸ್ ಮಾಡಿ ಕುದಿಯೋಕೆ ಬಿಟ್ಬಿಡೋಣ. ಸಣ್ಣ ಉರಿಯಲ್ಲೇ ಕುದಿಬೇಕ್ರಿ. ಒಟ್ಟು ಹಿಂಗೆ ಚಂದಾಗಿ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗ್ತದ್ರಿ ಮ್ಯಾಲೆ. ಮಿಸಳ್ದ ಹಂಗೆ ರೀ,
ನಾನು ನಿಮ್ಗೆ ಹೇಳತ್ತಿದ್ದೀನಿ ರೀ, ಫಸ್ಟಿಗೆ ಹೇಳಿದ್ದೀನಿ ರೀ, ಸಂಕೇಶ್ವರ ಮಿಸಳ ಭಾಳ ಫೇಮಸ್ ರೀ ಅಂತೇಳಿ. ಯಾರ್ಯಾರು ತಿಂದಿರಿ ಅನ್ನೋದನ್ನ ಕಮೆಂಟ್ ಸೆಕ್ಷನಾಗ ಹೇಳಿ. ಹಂಗಾಗಿ ಸಣ್ಣಂಗೆ ಉರಿ ಒಳಗೆ ಇದ್ದಾಗ ಎಣ್ಣೆ ಬಿಡಾಕೆ ಚಲೋ ಆಗ್ತೈತೆ ರೀ. ಮೇಲೆ ಒಂದು ಈಟ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಅದನ್ನು ಮಿಕ್ಸ್ ಮಾಡೋಣ ರೀ. ಇರ್ತಿಲ್ಲ ಇಷ್ಟ ಮುಗ್ದೈತ್ರಿ ಕೆಲಸ. ಆದ್ರೆ ಒಂದೊಂದು ಅಡಿಗೆ ಎಷ್ಟು ಬಹಳ ತಕ ಬಿಡ್ತಾರಲ್ಲ ಅಷ್ಟು ಚಲೋ ಆಗ್ತೈತಿ. ಅದ್ರಾಗ ಮಿಸಳು ಒಂದ್ರಿ. ಅದಕ್ಕೆ ಈಗ ಪೂರ್ತಿ ಲೋ ಫ್ಲೇಮ್ದಾಗ ಐತಿ, ಲಿಡ್ಡನ್ನು ಕ್ಲೋಸ್ ಮಾಡಿದ್ದೀವಿ. ಒಂದು 10 ನಿಮಿಷ ರೀ ಆಗಲ್ರಿ. ಆಮೇಲೆ ಎಣ್ಣೆ ತಾನಾಗೆ ಬಿಟ್ಕೊಂತ ಮ್ಯಾಲೆ ಕಟ್ಟು ಬಂದು ಕುಂದಿರ್ತೈತಿ ರೀ. ಹೆಂಗೆ ಬತ್ತು ಎಣ್ಣೆ ಕಡಿಮೆ ಹಾಕಿದ್ದೀವಿ ರೀ. ಆದ್ರೆ ಒಣ ಕೊಬ್ಬರಿ ತನ್ನ ಆಟ ಆಡಿರ್ತೈತಿ ರೀ. ಒಣ ಕೊಬ್ಬರಿಯಿಂದ ಭಾಳ ಮಸ್ತಾಗಿ ಈ ರೀತಿ ಕಟ್ಟು ಬಂದಿರ್ತೈತಿ. ಆಮೇಲೆ ನೀವು ಇದನ್ನು ಸರ್ವ್ ಮಾಡ್ಬೋದು ರೀ. ಮಿಕ್ಸ್ ಮಾಡಿರಿ, ಚೆನ್ನಾಗಿ ಸರ್ವ್ ಮಾಡಿ ನಡ್ಬಾರ್ಕ ಪ್ಲೇಟ್ನಾಗ ಏನು ಮಾಡಿರಿ ಅಂತಂದ್ರೆ ಎಲ್ಲ ಮಿಕ್ಸ್ ಶೇವ್ಗಳನ್ನ ಹಾಕಿ ಆಮೇಲೆ ಮ್ಯಾಲೆ ಒಂದು ಈಟ ಉಳ್ಳಾಗಡ್ಡಿ ಕೊತ್ತಂಬರಿಯನ್ನು ಹಾಕಿ ಪಾವ್ ಜೊತೆ ತಿನ್ನಾಕತ್ರಿ ಅಂತಂದ್ರೆ ಆಮೇಲೆ ಮ್ಯಾಲೆ ಒಂದು ಈಟ್ ಕಟ್ ಹಾಕೋದು ಮರ್ಯಾಕೆ ಹೋಗಬೇಡ್ರಿ. ನಿಮಗೆ ಎಲ್ಲ ಹೋಟೆಲ್ದಾಗ ಅಥವಾ ಎಲ್ಲ ಕಡೆ ಹಂಗೆ ಸಿಗ್ತೈತೆ ರೀ. ಲಾಸ್ಟಿಗೆ ಭಾಳ ಮಸ್ತಾಗಿ ಒಂದು ಈಟು ನಿಂಬೆಹಣ್ಣಿನ ರಸ ಹಿಂಡಿ ಪಾವ್ ಜೊತೆ ಎಂಜಾಯ್ ಮಾಡಿರಿ. ಈ ಒಂದು ಸ್ಪೆಷಲ್ ಆಗಿರುವಂತಹ ಭಾಳ ಮಸ್ತಾಗಿರುವಂತಹ ಈ ಒಂದು ಏನ್ರಿ ಮಿಸಳನ್ನು ತಪ್ಪಲಾರ್ದ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನಾಗ ಹೇಳೋದು ಮರ್ಯಾಕೆ ಹೋಗಬೇಡ್ರಿ. ಹಾಗಾದ್ರೆ ಇಷ್ಟ ಆಗೈತಿ ಅಂತೇಳಿ ಅನ್ಕೋತೀವ್ರಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಇದು ಸಬ್ ರುಚಿಯ ಸಬಗು ಅನ್ನದಾತ ಸುಖಿ ಭವ. ಧನ್ಯವಾದಗಳು, ನಮಸ್ಕಾರ.